ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ, ಕೂಡ್ಲಿಗಿ ಮತ್ತು ಹೊಸಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರ ಹತ್ತಿರ ದಿನಾಂಕ 15/10/2025ರಂದು ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಸಭೆಯನ್ನು ಉದ್ಘಾಟಿಸಿದ ಬಳಿಕವೂ ಮಾತನಾಡುತ್ತಾ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀಯುತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ನಮ್ಮ ತಂಡದಿಂದ ದೂರವಾಣಿಯ ಕರೆಗೆ ನಮ್ಮ ಮೇಲಿನ ಅಭಿಮಾನ, ಪ್ರೀತಿ, ವಿಶ್ವಾಸವನ್ನು ಇಟ್ಟುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದಿನ ಅವರ ಕೈಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ತಳಮಟ್ಟದ ಬಲವರ್ಧನೆಗಾಗಿ ಸೇರಿರುವಂತಹದ್ದು ಅತ್ಯಂತ ಹೆಮ್ಮೆ ಎನಿಸುತ್ತದೆ ಎಂದು ಹೇಳಿದರು. ಸಂವಿಧಾನದ ಕಾನೂನು ಚೌಕಟ್ಟಿನ ಪ್ರಜಾಪ್ರಭುತ್ವದಲ್ಲಿ ಭಾರತೀಯ ಪ್ರತಿಯೊಬ್ಬ ನಾಗರಿಕರಿಗೂ ಪ್ರದೇಶ, ಧರ್ಮ, ವರ್ಗ, ಜಾತಿ, ಲಿಂಗ ಎಂಬ ಭೇದ ಭಾವ ಮರೆತು ಮುಕ್ತವಾಗಿ ಮತದಾನ ಮಾಡುವ ಹಕ್ಕು ಇದೆ. ಪ್ರಜಾಪ್ರಭುತ್ವ ಎಂಬುದು ಒಂದು ಸುಂದರ ಪರಿಕಲ್ಪನೆ ಅಷ್ಟೇ ಅಲ್ಲದೆ ಅದೊಂದು ಮೌಲ್ಯ. ಹೀಗಾಗಿ ಪ್ರಜಾಪ್ರಭುತ್ವದಿಂದಾಗಿ ಎಲ್ಲರೂ ಮುಕ್ತವಾಗಿ ಮತದಾನ ಮಾಡುವುದರಿಂದ ರಾಷ್ಟ್ರದ ಏಕತೆ, ಐಕ್ಯತೆ ಮತ್ತು ಸಾರ್ವಭೌಮತೆಗಾಗಿ ಶ್ರಮಿಸಲು ಸಾಧ್ಯವಾಗುತ್ತದೆ ಎಂದರು. ಎಐಸಿಸಿ ಕಾರ್ಯದರ್ಶಿಗಳು ಮಾನ್ಯ ಗೋಪಿನಾಥ್ ಫಳನಿಯಪ್ಪ, ಕೆಪಿಸಿಸಿ ಉಪಾಧ್ಯಕ್ಷರು ಮಾನ್ಯ ಮೋಹನ್ ಲಿಂಬಿಕಾಯಿ, ಕೆಪಿಸಿಸಿ ಸದಸ್ಯರು ಶ್ರೀನಿವಾಸ್ ರೆಡ್ಡಿ, ಯುವ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ನಾಯಕ್, ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಕಾವಲ್ಲಿ ಶಿವಪ್ಪ ನಾಯಕ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಎಸ್ ವೆಂಕಟೇಶ್, ಶಶಿಧರ್ ಸ್ವಾಮಿ, ಸಮಾಜ ಸೇವಕರಾದ ತಮ್ಮಣ್ಣ ಎನ್ಟಿ, ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಗುರುಸಿದ್ದನಗೌಡ, ಹೊಸಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಕುಮಾರ್ ಗೌಡ ಕೂಡ್ಲಿಗಿ, ಎಪಿಎಂಸಿ ಅಧ್ಯಕ್ಷರಾದ ಬೋಸಣ್ಣ, ಉಪಾಧ್ಯಕ್ಷರಾದ ಮಹದೇವಣ್ಣ, ಮುಖಂಡರಾದ ನಾಗರಕಟ್ಟೆ ರಾಜಣ್ಣ, ಸಿದ್ದಪ್ಪ ಸೂಲದಹಳ್ಳಿ, ಶಾಂತನಗೌಡ, ಬುಡ್ಡಾರೆಡ್ಡಿ, ಉಮೇಶ್ ಹಿರೇಕುಂಬಳಕುಂಟೆ, ವಿವಿಧ ಪದಾಧಿಕಾರಿಗಳು, ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. श्रीमती सोनिया गांधी जी की, गांधी जी की, प्रियंका गांधी जी की, डॉक्टर एम टी श्रीनिवास जी की। ಸ್ವಲ್ಪ ಹಿಂಗಾಗಲ್ಲ, ಬ್ಯಾಕ್ ಹೋಗಿ ಅಗಲಾಗಿ ವಾಟ್ ಚೋರ್ 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 ಗದ್ದಿ ಚೋರ್ ವಾಟ್ ಚೋರ್ ಗದ್ದಿ ಚೋರ್ ವಾಟ್ ಚೋರ್ ಗದ್ದಿ ಚೋರ್ ವಾಟ್ ಚೋರ್ ಚೋರ್ ವಾಟ್ ಚೋರ್ ಗದ್ದಿ ಚೋರ್ ಗದ್ದಿ ಚೋರ್ ಗದ್ದಿ ಚೋರ್ ವಾಟ್ ಚೋರ್ ವಾಟ್ ಚೋರ್ ವಾಟ್ ಚೋರ್ ವಾಟ್ ಚೋರ್ ಗದ್ದಿ ಚೋರ್ ಗದ್ದಿ ಚೋರ್ ಗದ್ದಿ ಚೋರ್ ಗದ್ದಿ ಚೋರ್ ವಾಟ್ ಚೋರ್ ವಾಟ್ ಚೋರ್ ನಿಲ್ಲಿಸಿ ನಿಲ್ಲಿಸಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಯವರು ಮಾಡುವಂತ ಮತಕಳ್ಳತನದ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಈ ದಿನ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ವಿಜಯನಗರ ಜಿಲ್ಲೆಯ ಈ ದಿನ ನಾವು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ದೇಶಾದ್ಯಂತ ಆಗಿರುವಂತ ಮತ ಕಳ್ಳತನದ ಒಂದು ಪ್ರತಿಭಟನೆ ಕಾರ್ಯಕ್ರಮದ ವೇದಿಕೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಭೆಯ ವೇದಿಕೆ ಅಲಂಕರಿಸಿರುವಂತ ನಮ್ಮ ಎಐಸಿಸಿ ಕಾರ್ಯದರ್ಶಿಗಳು ಹಾಗೂ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಉತ್ತೇಜನವನ್ನು ಕೊಟ್ಟಂತ ಮಾನ್ಯ ಶ್ರೀ ಗೋಪಾಲ್ ಪಳಿಯಪ್ಪನಜಿಯವರೇ ಮತ್ತು ಗೋಪಿನಾಥ್ ಪಳಿಯಪ್ಪನವರೇ ಮತ್ತು ಈ ವಿಧಾನಸಭಾ ಕ್ಷೇತ್ರದ
ಶಾಸಕರು ಆಗ ನನ್ನ ಸನ್ಮಿತ್ರರು ಆದಂಥ ಡಾಕ್ಟರ್ NT ಶ್ರೀನಿವಾಸ್ ಅವರೇ ಮತ್ತು ನಮ್ಮ KPCCಯ ಉಪಾಧ್ಯಕ್ಷರು ಈಗ ತಾನು ತಮ್ಮೆಲ್ಲರೂ ಉದ್ದೇಶಿಸಿಬಿಟ್ಟು ಬಹಳ ಸುದೀರ್ಘವಾಗಿ ಎಲ್ಲ ಮತಚೋರಿಯ ಬಗ್ಗೆ ವಿಷಯವನ್ನು ತಿಳಿಸಿದಂಥ ನನ್ನ ಸ್ನೇಹಿತರಾದಂಥ ಮೋಹನ್ ನಿಂಬೆಕಾಯಿಯವರೇ ಮತ್ತು ಈ ನಮ್ಮ ವಿಜಯನಗರ ಜಿಲ್ಲೆಯ ವೇದಿಕೆಯಲ್ಲಿ ವಿಜಯನಗರ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖ ಮಾತರಂ ವಂದೇ ಮಾತರಂ ಸುಜಲಾಂ ಶುಭಲಾಂ ಮಲಯದ ಶೀತಲಾಂ ಶಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಸುಪ್ರಾದೋಷ್ಣಾಂ ಪುಲಕಿತಯಾಮಿನೀಂ पुल्लकुसुमित रुमदल शोभिनीं सुहासिनीं सुमधुर भाषिनीं सुखदां वरदां मातरं वन्दे मातरं वन्दे मातरं। बोलो भारत माता की, कांग्रेस पार्टी की। धन्यवाद सर। ಈಗ ಉದ್ಘಾಟನೆ ನಡೀತಾ ಇದೆ. ಬೆಳೆಯುವ ಸಸಿಗೆ ನೀರು ಹಾಕುವ ಮೂಲಕ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಸಿರೇ ಉಸಿರು ಎನ್ನುವ ರೀತಿಯಲ್ಲಿ ಹಸಿರಿಗೆ ನೀರು ಹಾಕುವ ಕಾರ್ಯಕ್ರಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ನೀರು ಹಾಕೋದ್ರ ಮೂಲಕ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಪ್ರಾಸ್ತಾವಿಕವಾಗಿ में 20 सीट था कम से कम, हम कितना सीट आ गया अभी MP में, तो किधर वो 11 सीट चला गया। तेलंगाना में हमारा एक्सपेक्टेशन ज्यादा था, उधर भी कम है। ऐसे कई राज्यों में हमारा सर्वे में हमारा एक्सपेक्टेशन में कम हो गया। तो इधर एक महादेवपुरा का कॉन्स्टिट्यूंसी है और एक कॉन्स्टिट्यूंसी है। ऐसे एक एक MP सीट को वो लोग खींच के चोरी करके चुनाव जीता। अब महादेवपुरा में आप लोग में तो ट्यूशन नहीं लेना है, आप सब लोग को पता है 5 कॉन्स्टिट्यूंसी असेंबली कॉन्स्टिट्यूंसी में कांग्रेस कैंडिडेट लीडिंग है। एक कॉन्स्टिट्यूंसी में वो 1 लाख का लीडिंग है। कैसे होगा भाई? एक असेंबली कॉन्स्टिट्यूंसी के बराबर है, पार्लियामेंट के अंदर एक ही फीलिंग होता है। प्रधानमंत्री राहुल गांधी के लिए वो लोग वोट किया तो 5-6 एक पार्लियामेंट में 5 सीट का लीडिंग है। एक सीट में कैसे गलती हुआ? उधर ही चोरी हुआ 40,000 का वोट। तो ये लोग सब निकाल के यही कार्यक्रम को, ये सिग्नेचर कैंपेन को आप शक्ति दे रहे, राहुल गांधी जी को शक्ति दे रहे, लीडर ऑफ अपोजिशन को शक्ति दे रहे, आपका वॉइस वही कर रहे। तो ये सिग्नेचर कैंपेन ವಿನಂತಿ ಮಾಡ್ತಾ ಇದ್ದೀವಿ. ಸಹಿ ಸಂಗ್ರಹ ಆದ ನಂತರ ಎಲ್ಲರೂ ಊಟ ಮಾಡಬೇಕು ಮತ್ತು ವೋಟ್ ಆಫ್ ಥ್ಯಾಂಕ್ಸ್ ಇದೆ. ದಯಮಾಡಿ ಯಾರು ಈ ಒಂದು ಸಭೆಯಲ್ಲಿ ವಿಸರ್ಜನೆ ಆಗಬಾರ್ದಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಈಗ ಮಾನ್ಯ ಗೋಪಿನಾಥನ್ ಪಳನಿಯಪ್ಪ ಮತ್ತು ಮೋಹನ್ ನಿಂಬೆಕಾಯಿ ಅವರು, ಶ್ರೀನಿವಾಸ್ ರೆಡ್ಡಿ ಅವರು ಮತ್ತು KPCC ಕಾರ್ಯದರ್ಶಿ ಉಮೇಶ್ ಅವರು, ಶಶಿಸ್ವಾಮಿ ಅವರು, ನಮ್ಮ ಕಾವಲಿ ಶಿವಪ್ಪ ನಾಯ್ಕರವರು, ಎಲ್ಲ ಪ್ರಮುಖರು ಆ ಒಂದು ಶ್ವೇತಪತ್ರದ ಮೇಲೆ ಜನಾದೇಶದ ಕೊಕ್ಕಲೆಯನ್ನು ನಿಲ್ಲಿಸಿ ಎನ್ನುವ ಸ್ಲೋಗನ್ಗೆ ಸಹಿಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ವೋಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಮಾನ್ಯ ಗೋಪಿನಾಥನ್ ಪಳನಿಯಪ್ಪ ಅವರು ನೆರವೇರಿಸಿದ್ದಾರೆ. ಅದೇ ರೀತಿಯಾಗಿ ಗುಡಕೋಟೆ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೆಂಕಟೇಶ್ ಅವರು ಕೂಡ
ಈ ಒಂದು ಸಭೆಯಲ್ಲಿ ಸಹಿಯನ್ನು ಮಾಡಲಿದ್ದಾರೆ. ಎಲ್ಲ ಪ್ರತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ವೈಸ್ ಮಾಡಬೇಕು ಅಂತೇಳಿ ನಾವು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಮಾತಾಡ್ಬೇಕಾದ್ರೆ, ಯಾಕಂದ್ರೆ ಅವ್ರು ಬರಲಿಲ್ಲ ಅಂದರೆ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರದ್ದು ಪಾಪ ಟೈಟ್ ಶೆಡ್ಯೂಲಲ್ಲಿ ನಮಗೋಸ್ಕರ ಈ ಕೊಯಂಬತ್ತೂರಿಂದ ರಾತ್ರಿ ಮಧ್ಯರಾತ್ರಿ 12:30 ಲ್ಯಾಂಡ್ ಆಗಿ 1 ಗಂಟೆಗೆ ಹೊರಟು 5:00 ಇಲ್ಲಿ ಬಂದಿದ್ದಾರೆ. ಸೊ ಇವತ್ತು ಅಂತ ಬಂದಂಥ ನಮ್ಮ ಗೋಪಿನಾಥ್ ಸರ್ಗೆ ಮತ್ತು ನಮ್ಮ KPCC ಉಪಾಧ್ಯಕ್ಷರಾದಂಥ ಮೋಹನ್ ಲಿಂಬಿಕಾಯ್ ಸರ್ ಅವರು ಕೂಡ ಸಿಕ್ಕಾಗೆಲ್ಲನೂ ತುಂಬ ದಿವಸ 15 ದಿವಸದಿಂದ ನಮಗೆ ಹೇಳ್ತಾ ಇದ್ರು ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಅವರು ಈಗ ನಿರಂತರವಾದ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಇವತ್ತು ಕೂಡ್ಲಿಗೀಗ ಅವರು ವಿಶೇಷ ಸಮಯವನ್ನು ಮೀಸಲಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಕೂಡ ನಮಸ್ಕರಿಸುತ್ತಾ, ಮತ್ತು ನಮ್ಮ ಶ್ರೀನಿವಾಸ್ ರೆಡ್ಡಿ ಸರು ಮತ್ತು KPCC ಉಪಾಧ್ಯಕ್ಷರು ಅವರು ಕೂಡ 3 ದಿವಸದಿಂದ ನಿರಂತರವಾಗಿ ನಮಗೂ ತುಂಬ ಕಾರ್ಯಕ್ರಮಗಳಿತ್ತು. ಅದ್ರ ಮಧ್ಯದಲ್ಲೂ ಅವರು ಸಮಯ ಮಾಡಿಕೊಂಡು ಈ ಸಮನ್ವಯ ಸಾಧಿಸಿ 24 ಗಂಟೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಡೋಕ್ಕೆ ಕಾರಣೀಭೂತರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾಕೆಂದರೆ ಅವರು ಎಲ್ಲ ಪದಾಧಿಕಾರಿಗಳೊಂದೇ ಸಮನ್ವಯ ಸಾಧಿಸಿ, ಅದೇ ರೀತಿ ಇಲ್ಲಿ ನಮ್ಮ ಯೂತ್ ಐಕಾನ್ ಅಂತಲೇ ಹೇಳ್ಬೋದು, ನಮ್ಮ ಅಶೋಕ್ ಭೀಮನಾಯಕ್ ಅವರಿದ್ದಾರೆ, ಮತ್ತು ನಮ್ಮ ವೆಂಕಟೇಶ್ ಅವರು, ದಾದಾಪೀರ್ ಸರು, ಮತ್ತು ನಮ್ಮ ವಿನಾಯಕ ಶೆಟ್ಟರ್ ಸರು, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಭಾಗದ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರು, ಎಲ್ಲ ಕಾಂಗ್ರೆಸ್ನ ಹಿರಿಯ ಜೀವಿಗಳು ಮತ್ತು ವೇದಿಕೆ ಮುಂಭಾಗಗಳಿಂದ ಎಲ್ಲ ನನ್ನ ಮುಖಂಡರಿಗೆ ನಮಸ್ಕರಿಸುತ್ತಾ, ಇವತ್ತು ಒಂದು ನಿಜವಾಗ್ಲೂ ನಮ್ಮ ಅದೃಷ್ಟ, ಇವತ್ತೊಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಾವು ಅತ್ಯಂತ ಶಾರ್ಟ್ ಪೀರಿಯಡಲ್ಲಿ ಇವತ್ತೆಲ್ಲ ಆಯೋಜನೆ ಮಾಡಿ ಸಂಘಟನೆ ಮಾಡಿ. ಯಾಕೆಂದರೆ ನಿನ್ನೆ ರಾತ್ರಿ 10 ಗಂಟೆವರೆಗೂ ನಾವು ಇಲ್ಲೇ ಇದ್ವಿ, ಪ್ರೋಗ್ರಾಮ್ ಮುಗಿಸ್ಕೊಂಬಂದು ಚಿತ್ತಗೊಂಡು ಇದರಲ್ಲಿ ಈಗ ಎಲ್ಲರೂ ತುಂಬ ವಿವರವಾಗಿ ಎಲ್ಲ ಇದರಲ್ಲಿ ಹೇಳಿದ್ರು. ನಾನು ಅಷ್ಟೇ ಶಾಸಕನಾದ ಮೇಲೆ ಈಗ, ಯಾಕೆಂದರೆ ಯಾವ ಮೂಲೆಯಲ್ಲಿ ನೋಡಿದ್ರು ಅಭಿವೃದ್ಧಿಯಲ್ಲಿ ವಂಚಿತರಾಗಿರೋ ತಾಲೂಕಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡೆ ಜಾಸ್ತಿ ಗಮನ ಹರಿಸ್ಬಿಟ್ಟು ಓಡಾಡ್ತಾ ಇದೆ. ಆದರೆ ಹಿಂದಿಂದೇನೆ ಏನು ಆಗ್ತಾ ಇದೆ ರಾಜ್ಯದಲ್ಲಿ ದೇಶದಲ್ಲಿ ಅಂತ ಅನ್ಬೇಕಾದ್ರೆ ಈ ಒಂದು ಮತ್ತೆ ಗಂಭೀರವಾದ ವಿಷಯವನ್ನು ನಮ್ಮ ರಾಹುಲ್ ಗಾಂಧೀಜಿಯವರು, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಇದನ್ನೊಂದು ಬಯಲಿಗೆ ಎಳೆದು ಇವತ್ತು ನೋಡಿ ಎಂಥ ಸೀರಿಯಸ್ ಇಶ್ಯೂ. ನಾವೇನಾದರೂ ಇವತ್ತು ಇದ್ರ ಬಗ್ಗೆ ಎಚ್ಚರ ವಹಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಂವಿಧಾನ ಅನ್ನೋದು ಇರೋದಿಲ್ಲ ಅನಿಸುತ್ತೆ. ಮತ್ತು ಇನ್ನು ಏನೇನು ಆಗ್ತಾವೋ, ಇನ್ನು ಏನೇನು ಚೋರಿ ಆಗ್ತಾವೋ, ಇದೇ ರೀತಿ ಅಭಿವೃದ್ಧಿ ಜೊತೆಗೆ ಸಂಘಟನೆ ಇಲ್ಲ ಅಂತಂದರೆ, ಕಾರ್ಯಕರ್ತರು ಸಂಘಟನೆ ಪಕ್ಷದ ಪ್ರಮುಖರು ಇಲ್ಲ ಅಂತಂದರೆ ನಾವು ಮುನ್ನಡೆಯೋಕ್ಕಾಗೋದಿಲ್ಲ. ಮತ್ತು ವಿಶೇಷವಾಗಿ ಇಂಥ ಒಂದು ನಮ್ಮ ಈ ಭಾರತ ಭೂಮಿ ಶ್ರಮಜೀವಿಗಳ ನೆಲ, ರೈತನ ಬೆವರು, ಈ ನೆಲದ ಪವಿತ್ರತೆ, ಈ ನೆಲದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರ ಕೈಗೆ ದೇವರ ಆಶೀರ್ವಾದ ಇದೆ. ಮತ್ತು ಈ ಒಂದು ಮತಕಳ್ಳತನದ ಇದು ಒಂದು ನಿಜವಾಗ್ಲೂ ಮತಕಳ್ಳತನ ಮಾಡಿದರೆ ಕೇವಲ ಒಂದು ಮತ ಕಳೆದಂತೆ ಕಾಣಬಹುದು, ಆದರೆ ಅದರಿಂದ ಒಂದು ಹಳ್ಳಿಯ ಹಕ್ಕು ಕಳೆದು ಹೋಗುತ್ತದೆ, ಮತ್ತು ಒಂದು ಕುಟುಂಬದ ಭವಿಷ್ಯ ಕಳೆದು ಹೋಗುತ್ತದೆ, ಒಂದು ರೈತನ ಕನಸು ಕಳೆದು ಹೋಗುತ್ತದೆ. ನಮ್ಮ ಶ್ರೀ ರಾಹುಲ್ ಗಾಂಧೀಜಿಯವರು ಈ ಹೋರಾಟವನ್ನು ದೇಶಾದ್ಯಂತ ಆರಂಭಿಸಿದ್ದಾರೆ. ಅವರು ಮತ ಕಳ್ಳತನ ನಿಲ್ಲಿಸಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಜನರಿಗೆ ಗೌರವ ಕೊಡಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ನನ್ನ ಯುವಕ ಮಿತ್ರರಿಗೆ ಮನವಿ ಏನಂತಂದರೆ, ನಿಮ್ಮ ಒಂದು ಮತ ಕೇವಲ ರಾಜಕೀಯ ಚಿಹ್ನೆಗಾಗಿ ಅಲ್ಲ, ಅದು ನಿಮ್ಮ ಕನಸುಗಳಿಗೆ ಹೂಡಿಕೆ, ಮತ್ತು ಆದ್ದರಿಂದ ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಇದೇ ಇಲ್ಲ ಅನ್ನೋದನ್ನ ಪರಿಶೀಲಿಸಬೇಕು. ಯಾವುದೇ ತಪ್ಪು ಕಂಡು ಬಂದರೆ ಅದನ್ನ ಅಧಿಕಾರಿಗಳಿಗೆ ದೂರು ನೀಡಿ ನಿಮ್ಮ ಸ್ನೇಹಿತರಿಗೂ ಈ ವಿಷಯ ತಿಳಿಸ್ಬೇಕು. ಇದು ಒಂದು ಈ ಹೋರಾಟ ಈ ಮತಕಳ್ಳತನ ನಿಲ್ಲಿಸೋಣ, ಮತ ಹಕ್ಕು ಕಾಪಾಡೋಣ, ಪ್ರಜಾಪ್ರಭುತ್ವ ಉಳಿಸೋಣ ಅಂತ ಹೇಳ್ತಾ, ಮತಕಳ್ಳತನ ಮಾಡಿದವರು ಎಷ್ಟೇ ಬಲಶಾಲಿಗಳಾಗಿದ್ರೆ ಕೂಡ ಜನರ ಧ್ವನಿ ಅದಕ್ಕಿಂತ ಬಲವಾಗಿರ್ತದೆ. ಸೊ ಜನರ ಹೃದಯದ ಶಬ್ದವನ್ನು ಯಾರೂ ಮೌನಗೊಳಿಸಲಾರರು ಅಂತ ಹೇಳ್ತಾ, ಈ ನಮ್ಮ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು, ಜೈಲು ಸೇರಿದರು, ಕಷ್ಟಪಟ್ಟು, ಆದರೆ ಹೋರಾಟ ಬಿಡಲಿಲ್ಲ. ಇಂದು ನಮ್ಮ ಹೊಣೆ ಸರ್ಕಾರದ ಪ್ರಜಾಪ್ರಭುತ್ವದ ಉಳಿಸುವ ಹೋರಾಟ ಆಗಿದೆ. ಸೊ ನಮ್ಮ ಹಕ್ಕು ಕಾಪಾಡುವುದು ಕೇವಲ ಕರ್ತವ್ಯವಲ್ಲ, ಅದು ನಮ್ಮ ಧರ್ಮ ಕೂಡ ಹೌದು. ಸೊ ಮತಕಳ್ಳತನ ನಾಳೆ ನಿಲ್ಲಿಸಿದರೆ ಪ್ರಜಾಪ್ರಭುತ್ವದ ಬೆಳಗಾಗುತ್ತದೆ, ಮತ್ತು ಯುವಕರು ಇದ್ದರೆ ದೇಶ ನಿಂತಿತು, ಹೋರಾಟ ನಮ್ಮದು, ಜಯ ನಮ್ಮದು ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಅಭೂತಪೂರ್ವ ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ಇದು ಈಗ ಸಹಿ ಸಂಗ್ರಹ ಅಭಿಯಾನ ಕೂಡ ನಮ್ಮ ತಾಲೂಕಿಂದಲೇ ಶುರುವಾಗಲಿ ಅಂತ ಹೇಳಿದ್ದಾರೆ. ನಮಗೆ ಈಗ ಟಾರ್ಗೆಟ್ ಕೊಟ್ಟಿದ್ದಾರೆ 1 ಲಕ್ಷ ಸಹಿ ಅಂತೇಳಿ. ಖಂಡಿತ ತಾವೆಲ್ಲರಿಗೂ ಪಂಚಾಯತಿ ವೈಸು, ಬೂತ್ ವೈಸು ನಮ್ಮ ಮುಖಂಡರಿಗೆಲ್ಲ ನಮಗೆ ಆ ಒಂದು ಶೀಟನ್ನು ಕಳಿಸ್ತೀವಿ. ಅದರಲ್ಲಿ ತಾವು ಸಹಿ ಮಾಡಿ
ನಂಬರು ಮತ್ತು ಹೆಸರು ಬರೆದು ಕೊಡಬೇಕಾಗ್ತದೆ. ಅದೇ ರೀತಿ ಇವತ್ತು ಎಲ್ಲರೂ ನಮ್ಮ ಏನು ಸ್ಟೇಜ್ ಮೇಲಿದ್ದಂಥ ಮುಖಂಡರು ಮತ್ತು ಹಿರಿಯರು ಇವತ್ತು ಅಲ್ಲಿ ಸೈನ್ ಮಾಡಿ ಅದಕ್ಕೆ ಪ್ರತಿಭಟಿಸಂಥ ಒಂದು ಈ ಮತಚೋರಿ ವಿರುದ್ಧ ಪ್ರತಿಭಟನೆ ಒಂದು ಸೈನ್ ಮಾಡಿ ಆರಂಭಿಸೋಣ. ಆಮೇಲೆ ಕೂಡ ತಾವೆಲ್ಲರೂ ಕೂಡ ಬಂದುಬಿಟ್ಟು ಅಲ್ಲಿ ಸಹಿ ಮಾಡಬೇಕಂತ ಹೇಳ್ತಾ, ಮತ್ತು ಇನ್ನು ಕೇವಲ 10 ದಿವಸದೊಳಗೆ ನಾವು 1 ಲಕ್ಷ ಸಹಿ ಸಂಗ್ರಹ ಮಾಡಿ ನಾವು ಜಿಲ್ಲಾ ಅಧ್ಯಕ್ಷರ ಮುಖಾಂತರ ನಾವು KPCC AICCಗೆ ತಲುಪಿಸಬೇಕಾಗಿರ್ತದೆ. ಸೊ ಇದಕ್ಕೆಲ್ಲ ತಾವು ಸಹಕಾರ ನೀಡಬೇಕಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಥ್ಯಾಂಕ್ ಯು. ಸಂಖ್ಯೆಗಳ ಅನುಗುಣವಾಗಿ ತಮ್ಮೆಲ್ಲರೂ ಹೇಳಿದ್ರು. ಅದಕ್ಕೋಸ್ಕರ ಈ ದಿನ ನಾವು ವಿಜಯನಗರ ಜಿಲ್ಲಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ವಿಧಾನಸಭಾ ಕ್ಷೇತ್ರದ ಪರಿಮಿತಿಯಲ್ಲಿ ನಮ್ಮ ಡಾಕ್ಟರ್ NT ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮ್ಮ AICC ಕಾರ್ಯದರ್ಶಿಗಳಾದಂತಹ ಗೋಪಿನಾಥ್ ಪಳನಿಯಪ್ಪನವರು ಕೂಡ ಬಂದ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಸೊಬಗನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಹೇಳ್ತಾ ಇದ್ದೀವಿ ಸ್ನೇಹಿತರೆ. ತಾವೆಲ್ಲರೂ ಕೂಡ ಮಾಡಬೇಕಾಗಿದ್ದು ಇಷ್ಟೇ. ಈಗ ಎಲ್ಲರೂ ಕೂಡ ತಾವೆಲ್ಲ ಸಹಿಯನ್ನು ಸಲ್ಲಿಸ್ಬಿಟ್ಟು ಇವತ್ತು 15ನೇ ತಾರೀಕಿನ ದಿನ ತಮ್ಮ ಹೆಸರು ಮತ್ತು ಸಂಗ್ರಹ ಜೊತೆಗೆ ಕಳಿಸಿದ ತಕ್ಷಣ ಆದಷ್ಟು ಬೇಗನೆ ಇದನ್ನು ನಮ್ಮ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಇದನ್ನೇ ಎತ್ತಿಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬೆಂಬಲವಾಗಿತ್ತು ಈ ಒಂದು ಸರಿಯಾದ ತನಿಖೆಯನ್ನು ನಿವೃತ್ತ ನ್ಯಾಯಾಧೀಶರನ್ನು ಮಾಡಿಬಿಟ್ಟು ಅದರ ಮೂಲಕ ಒಂದು ನಮ್ಮ ಈ ಪ್ರಜೆಗಳಿಗೆ ಈ ಒಂದು ನಮ್ಮ ಇದಕ್ಕೆ ನ್ಯಾಯ ಕೊಡ್ಬೇಕಂತೇಳಿ ನಾವು ಒಂದು ದೊಡ್ಡ ಚಳವಳಿಯನ್ನು ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಆದಷ್ಟು ಬೇಗನೆ ನಾನು ಕೇಂದ್ರ ಸರ್ಕಾರದ ಆಡಳಿತ ಪಕ್ಷಕ್ಕೆ ಈ ಒಂದು ಸಭೆಯ ಮೂಲಕ ಆಗ್ರಹ ಮಾಡ್ತಿದ್ದೀನಿ. ಆದಷ್ಟು ಬೇಗನೆ ಒಂದು ನಿಯೋಗವನ್ನು ನಿವೃತ್ತ ನ್ಯಾಯಾಧೀಶರ ಮೂಲಕ ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಲಯವರ ಮೂಲಕ ಒಂದು ತನಿಖೆಯನ್ನು ಮಾಡಿಸಿ ನಮ್ಮೆಲ್ಲರಿಗೂ ನ್ಯಾಯ ದೊರಕಿಸಿಕೊಡ್ಬೇಕಂತೇಳಿ ಈ ಮೂಲಕ ಹೇಳ್ತಾ ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಬಂದ್ಬಿಟ್ಟು ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಜೋಡಿಸಿ ನಮ್ಮ ಶಾಸಕರು ಮತ್ತು ನಮ್ಮ ಪಕ್ಷಕ್ಕೆ ಜೋಡಿಸಿದಂತೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತೀನಿ, ತಾವೆಲ್ಲರೂ ಕೂಡ ಈ ನಮ್ಮ ಕೂಡ್ಲಿಗಿ ಶಾಸಕರು ಈಸ್ ಎ ಮಾಡೆಲ್ MLA ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಯಾವಾಗಾದ್ರೂ ನಾನು ಅವ್ರಿಗೆ ಒಂದು ಯಾವ್ದೋ ಒಂದು ಸಣ್ಣ ವಿಷಯಕ್ಕಾಗಿ ಫೋನ್ ಎತ್ತಿದ್ರು ಕೂಡ ಶ್ರೀನಿವಾಸ್ ಜಿ ಐ ಆಮ್ ಹಿಯರ್ ವಿತ್ ಯು ಅಂತಾರೆ. ಅಂತ ಒಂದು ಸಮಯ ಇವರ ತಂದೆಯವರು ಕೂಡ ನನಗೆ ಬಹಳ ಸ್ನೇಹಿತರು. ನಾನು PUC ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಅವ್ರ ತಂದೆಯವರು ಈ ಒಂದು ಕ್ಷೇತ್ರದ MLA ಅವರಿದ್ರು, ಶಾಸಕರಾಗಿದ್ರು, ಅವರು ಕೂಡ ಪರಿಚಯ ಇದ್ದಾರೆ. ಅದೇ ರೀತಿಯಾಗಿ ಶ್ರೀನಿವಾಸ್ ಅವರು ಕೂಡ ನನ್ನ ಒಳ್ಳೆ ಮಿತ್ರರಾಗಿದ್ದಾರೆ. ಈ ಒಂದು ಕೂಡ್ಲಿಗಿ ಕ್ಷೇತ್ರವನ್ನು ಎಲ್ಲಾ ರೀತಿಯಿಂದ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಅವರ ಕೈ ಜೋಡಿಸ್ಬಿಟ್ಟು ಈ ಒಂದು ಕೂಡ್ಲಿಗಿ ಕ್ಷೇತ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಾಡೆಲ್ ಅಂದ್ರೆ ಮಾದರಿಯ ವಿಧಾನಸಭಾ ಕ್ಷೇತ್ರ ಆಗ್ಬೇಕಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ತಮ್ಮೆಲ್ಲರ ಜೊತೆಗೆ ನನ್ನ ಒಂದು ಮನಸ್ಸಿನ ಅನಿಸಿಕೆಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೇಳ್ಬಿಟ್ಟು ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಊರಿನ ಶಾಸಕರು ಡಾಕ್ಟರ್ ಶ್ರೀನಿವಾಸ್ ಸರ್ ಅವರೇ, ಹಾಗೆ ವೇದಿಕೆ ಮೇಲೆ ಕೂತಿರುವ AICC ಇನ್ಚಾರ್ಜ್ ಆದಂಥ ಗೋಪಿನಾಥ್ ಪಳನಿ ಸರ್ ಅವರೇ, ಹಾಗೆ ವೇದಿಕೆ ಮೇಲೆ ಕೂತಿರುವ ಶ್ರೀನಿವಾಸ್ ರೆಡ್ಡಿ, ವೇದಿಕೆ ಮೇಲೆ ಕೂತಿರುವ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೆ, ಹಿರಿಯರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ನನ್ನ ಯುವಕರಿಗೆ ಮತ್ತೆ ಮುಂದೆ ಭಾಗದಿಂದ ಕುಂತಿರುವ ಎಲ್ಲ ನನ್ನ ಹಿರಿಯರಿಗೆ ಕೂಡ ನಮಸ್ಕಾರ. ಇವತ್ತು ಭಾಳ ಒಂದು ಕೂಗು ಮತ್ತು ಭಾಳಷ್ಟು ಹೋರಾಟ ನಮ್ಮ ರಾಷ್ಟ್ರದಲ್ಲಿ ನಡೀತಾ ಇದೆ. ಏನಂದರೆ ವೋಟ್ ಚೋರಿ ಅಂತ ನಡೀತಿದೆ. ಇದೆಲ್ಲರೂ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಇರ್ಬೋದು, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ನಿಮ್ಮ ಫೇಸ್ಬುಕ್ಕಲ್ಲಿ ಇರ್ಬೋದು, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ನೀವೆಲ್ಲ ನೋಡ್ತಿರ್ಬೋದು. ವೋಟ್ ಚೋರಿ ಹಿಂಗಾಗಿ ಅಂತ ಎಲ್ಲರೂ ನೋಡ್ತಿದ್ದೀರಾ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಕೂಡ್ಲಿಗಿ ಕ್ಷೇತ್ರದಲ್ಲಿ ಇವತ್ತು ಶ್ರೀನಿವಾಸ್ ಸರ್ ನೇತೃತ್ವದಿಂದ ಇವತ್ತು ಇಷ್ಟು ಅದ್ದೂರಾಗಿ ಈ ಒಂದು ಕಾರ್ಯಕ್ರಮ ನಡೆದಿದೆ ಅಂದರೆ ಇದೆಲ್ಲ ನಾವು ಜೋರಾಗಿ ಚಪ್ಪಾಳೆ ನಾವು ಶ್ರೀನಿವಾಸ್ ಸರ್ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮೋಹನ್ ಸರ್ ಹೇಳಿದರು, ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲೇ ಮಾಡಬೇಕಂತ ಭಾಳಷ್ಟು ಜನ ಹೇಳ್ತಾರೆ. ಆದರೆ ಅದನ್ನು ಹೊರತುಪಡಿಸಿ ಇವತ್ತು ನಾವು ಕೂಡ್ಲಿಗಿ ವಿಧಾನಸಭೆಯಲ್ಲಿ ಮಾಡಿದ್ವಿ ಅಂದರೆ ಭಾಳ ಖುಷಿಯಾಗುತ್ತೆ. ಅದೇ ಥರ ಮುಂದಿನ ಬರೆದ ದಿನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾಡ್ತಾರೆ. ಸೊ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಬಿಹಾರದಲ್ಲಿ ಇವತ್ತೇನು ಜನರಲ್ ಎಲೆಕ್ಷನ್ ಬಿಹಾರದಲ್ಲಿ ಏನು ನಡೀತಿದೆ ಅಂತೆಲ್ಲರಿಗೂ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಹೋದ ಟೈಮ್ ಬಿಹಾರದಲ್ಲಿ ಎಲೆಕ್ಷನ್ ನಡಿಬೇಕಾದ್ರೆ ಎಲ್ಲರೂ ವೋಟ್ ಫಾರ್ ಮೋದಿ ಅಂತ ಹೇಳ್ತಿದ್ರು. ಆದರೆ ಈ ವರ್ಷ ಬಿಹಾರದಲ್ಲಿ ಮೋದಿ ಚೋರ್ ವೋಟ್ ಚೋರ್ ಅಂತ ಹೇಳ್ತಿದ್ದಾರೆ.
ಎಲ್ಲರೂ ಕೂಡ ಅಷ್ಟೇ, ಎಲ್ಲ ಯುವಕರು ವೋಟ್ ಚೋರ್ ಮೋದಿ ಚೋರ್ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇವತ್ತು ಎಲ್ಲರೂ ಕೂಡ ಗೊತ್ತಾಗಿದೆ, ಬಿಜೆಪಿ ಆದಂತ ಸರ್ಕಾರ ಇವತ್ತು ಹಿಂದಿ ಭಾಗದಿಂದ ಬರ್ತಿದ್ದಾರೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಅಷ್ಟೇ ಎಲ್ಲ ಯುವಕರಿಗೆ ಇವತ್ತು ನಾನು ಇದೇ ಒಂದು ಮನವಿ ಮಾಡ್ಕೊಂತೀವಿ. ನಮ್ಮ ಬ್ಲಾಕ್ ಅಲ್ಲಿ ಮತ್ತೆ ನಮ್ಮ ಅಸೆಂಬ್ಲಿದಲ್ಲಿ ಪ್ರತಿಯೊಂದು ಯೂತ್ ಕಾಂಗ್ರೆಸ್ ಏನು ನಾವೇನು ಪದಾಧಿಕಾರಿಗಳಿದ್ದೀವಿ, ದಯಮಾಡಿ ನಿಮ್ಮ ಬೂತ್ ಅಲ್ಲಿ ನಿಮ್ಮ ಬ್ಲಾಕ್ ಅಲ್ಲಿ ವೋಟ್ ಚೋರಿ ಅಂದ್ರೆ ನಮ್ಮ ವಿಧಾನಸಭೆಯಲ್ಲಿ ಆಗಿದೆ, ದಯಮಾಡಿ ಚೆಕ್ ಮಾಡ್ಬೇಕಂತ ಕೂಡ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಸರ್ ಹೇಳ್ತಾ ಇದ್ರು, ಕರ್ನಾಟಕದಲ್ಲಿ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ 1 ಲಕ್ಷ ಓಟು, ಎಷ್ಟು 1 ಲಕ್ಷ ಓಟನ್ನು ಕೂಡ ಕಳ್ತನ ಇವತ್ತು ಆಗಿದೆ. ಸೊ ಇವತ್ತು ಬರೀ ಒಂದೇ ಕಾನ್ಸ್ಟಿಟ್ಯೂನ್ಸಿ 1 ಲಕ್ಷ ಓಟ್ ಕರ್ನಾಟಕದಲ್ಲಿ ಕಳ್ತನ ಆಗಿದೆ ಅಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಆಗಿರ್ಬೋದು ಅಂತ ನಿಮ್ಮ ಮೈಂಡಲ್ಲಿ ಇವತ್ತು ಗೊತ್ತಾಗುತ್ತೆ ಬಂಧುಗಳೇ. ಸೊ ಇವತ್ತು ಈ ಬಿಜೆಪಿ ಸರ್ಕಾರ ಏನಿದೆ ಕರ್ನಾಟಕದಲ್ಲಿ ಇರ್ಬೋದು ಮತ್ತೆ ನಮ್ಮ ಇಂಡಿಯಾದಲ್ಲಿ ಇರ್ಬೋದು, ಯಾವತ್ತು ಇವರು ನೇರವಾಗಿ ಯಾವತ್ತು ಇವರು ಎಲೆಕ್ಷನ್ ಮಾಡಿಲ್ಲ. ಏನಿದ್ರು ಹಿಂದಿ ಭಾಗದಿಂದ ಬಂದಿದ್ದಂತ ಇವರು ಸರ್ಕಾರ ಮಾಡ್ಕೊಂಡೇ ಇವತ್ತು ಬಂದಿದ್ದಾರೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಕೂಡ ಅಷ್ಟೇ ಪ್ರತಿಯೊಂದು ಯುವಕರಿಗೆ, ಪ್ರತಿಯೊಂದು ಹಿರಿಯವರಿಗೆ, ಕಾರ್ಯ ಮತ್ತೆ ಯಾರ್ಯಾರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ, ನಾವೆಲ್ಲರೂ ಸೇರಿ ಇವತ್ತು ಈ ವೋಟ್ ಚೋರ್ ಏನಾಗಿದೆ ದಯಮಾಡಿ ನಿಮ್ಮ ಬ್ಲಾಕ್ ಅಲ್ಲಿ ನಿಮ್ಮ ಅಸೆಂಬ್ಲಿನಲ್ಲಿ ಎಲ್ಲರೂ ಇದನ್ನ ಪ್ರಚಾರ ಮಾಡ್ಬೇಕಂತ ನಾನು ಈ ವೇದಿಕೆ ಮುಖಾಂತರ ನಿಮ್ಗೆ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಇವತ್ತೇನು ಬಾಬಾ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರು ನೇತೃತ್ವದಲ್ಲಿ ಇವತ್ತು ನಾವೇನು ಅವ್ರ ಸಂವಿಧಾನದಲ್ಲಿ ಇವತ್ತು ನಾವು ನಿಂತಿದ್ದೀವಿ. ಇವತ್ತು ನಮ್ಮ ದೇಶದಲ್ಲಿ ಯಾರಾದರೂ ಇವತ್ತು ನಮ್ಮ ದೇಶದಲ್ಲಿ ಆ ಸಂವಿಧಾನಕ್ಕೆ ಕಪ್ಪು ಚುಕ್ಕಿನ ತಂದಿದ್ರೆ ಅದು ಯಾರಾದ್ರೂ ಇದ್ರೆ ಅದು ಮೋದಿ ಅಂತ ಕೂಡ ನಾನು ವೇದಿಕೆ ಮೇಲೆ ಕೂಡ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಬಂಧುಗಳೇ, ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಬಾಬಾ ಅಂಬೇಡ್ಕರ್ ಸಾಹೇಬರು ಇವತ್ತು ನಮಗೆ ಸಂವಿಧಾನ ಕೊಟ್ಟು ಸಂವಿಧಾನ ಪೀಠದಲ್ಲಿ ಹೋಗಿ ಆಚೆ ಬರ್ಬೇಕಾದ್ರೆ ಒಂದು ಘಟನೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಆ ಪೀಠಕ್ಕೆ ಹೋಗಿ ಆಚೆ ಬರ್ಬೇಕಾದ್ರೆ ಅವರು ಒಂದು ಸ್ನೇಹಿತರು ಸಿಗ್ತಾರೆ. ಇವತ್ತು ಆ ಸ್ನೇಹಿತರು ಏನಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂದ್ರೆ, ಯಾಕೆ ಸರ್ ನೀವು ಬಹಳ ಖುಷಿಯಾಗಿದ್ದೀರಾ ಅಂತ ಕೇಳ್ತಾರೆ. ಅವಾಗ ಬಾಬಾ ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾರೆ, ಅಲ್ಲಪ್ಪ ನಾನೇನು ಸಂವಿಧಾನ ಬರ್ದಿದ್ದೀನಿ, ಇಷ್ಟು ದಿವಸ ಯಾರಾದ್ರೂ ರಾಜರಾಗ್ಬೇಕು, ರಾಜರ ಕುಟುಂಬ ಅಂದ್ರೆ ಮಕ್ಕಳಿಂದ ರಾಜರಾಗ್ತಾರೆ ಅಂತ ಹೇಳಿ ಇದ್ರು. ಆದ್ರೆ ಇವತ್ತು ಅದೇ ಸಂವಿಧಾನದಿಂದ ಯಾರಾದ್ರೂ ಇವತ್ತು ಚುನಾವಣೆ ಮುಖಾಂತರನೇ ಇವತ್ತು ಎಲೆಕ್ಷನ್ ಅಲ್ಲಿ ಹೋರಾಟನೇ ಮಾಡಿಬಿಟ್ಟೇನೆ ಮುಂದೆ ಶಾಸಕರು ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು ಅಂತಾನೆ ಬಾಬಾ ಅಂಬೇಡ್ಕರ್ ಸಾಹೇಬ್ರು ಇವತ್ತು ನಮ್ಮ ಸಂವಿಧಾನ ಬರ್ದಿದ್ದಾರೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಯಾವುದೇ ಒಂದು ಬಾಬಾ ಅಂಬೇಡ್ಕರ್ ಸಾಹೇಬ್ರು ನೇತೃತ್ವದಲ್ಲಿ ಇವತ್ತು ನಾವು ಅವ್ರೇನು ಕಾನ್ಸ್ಟಿಟ್ಯೂಷನ್ ಬರ್ದಿಟ್ಟಿದ್ದಾರೆ ಅದನ್ನ ನಾವು ಕಾಪಾಡ್ಕೊಂಡು ಬರಬೇಕು. ಅದಕ್ಕೆ ಯಾರಾದ್ರೂ ಇವತ್ತು ತಗ್ಗೆ ಹಾಕಿದ್ರೆ ಅದು ನಾವು ಇದೇ ತರ ಮುಂದಿನ ಬರ್ತಾ ದಿನದಲ್ಲಿ ಕೂಡ ನಾವು ಹೋರಾಟ ಮಾಡ್ಬೇಕಂತ ಕೂಡ ನೀವು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕೊನೆಯದಾಗಿ ನಾನು ಇವತ್ತು ವೇದಿಕೆ ಮೊದಲನೇ ಟೈಮ್ ಇವತ್ತು ನಾನು ಕೂಡ್ಲಿಗಿ ವಿಧಾನಸಭೆಗೆ ಬಂದು ನಾನು ಮಾತಾಡ್ತಾ ಇದ್ದೀನಿ. ಬಹಳ ಒಂದು ಖುಷಿ ಆಗುತ್ತೆ. ಸರ್ ಹೇಳ್ತಾ ಇದ್ರು ಇವತ್ತು ನಮಗೆ ಇವತ್ತು ಮಾಡರ್ನ್ ಮತ್ತೆ ಡೈನಾಮಿಕ್ ನಮಗೆ ಲೀಡರ್ ಸಿಕ್ಕಿದ್ದಾರೆ ಕೂಡ್ಲಿಗಿದಲ್ಲಿ. ಇವತ್ತು ನಾವು ಯಾಕಂದ್ರೆ ಎಲ್ಲಿ ಹೇಳಕ್ ಹೋಗಿಲ್ಲ, ಇವತ್ತು ನಿಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇವತ್ತು 5 ನಮ್ಮೇನು ವಿಜಯನಗರ ಜಿಲ್ಲೆಯಲ್ಲಿ 5 ಕ್ಷೇತ್ರದಿಲ್ಲದ್ರೆ ಯಾವ್ದಾದ್ರೆ ಒಂದು ಕ್ಷೇತ್ರದಲ್ಲಿ ಇವತ್ತು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರ ಅಂದ್ರೆ ಅದು ಯಾರು ಅಲ್ಲ, ನಮ್ಮ ಶ್ರೀನಿವಾಸ್ ಸರ್ ಅಂತ ಕೂಡ ವೇದಿಕೆ ಕೂಡ ಹೇಳಕ್ ಇಷ್ಟಪಡ್ತೀನಿ. ಆತ್ಮೀಯ ಬಂಧುಗಳು, ಈ ಬಿಜೆಪಿ ಸರ್ಕಾರ ಇರ್ಬೋದು, ಈ ಬಿಜೆಪಿ ಮತ್ತೆ NDA ಸರ್ಕಾರ ಇರ್ಬೋದು, ನೀವೆಷ್ಟೇ ವೋಟ್ ಚೋರಿ ಮಾಡಿ, ನೀವೆಷ್ಟೇ ಮಾಡಿ, ಏನಾದ್ರೂ ಮಾಡಿ, ಮುಂದೆ ಮತ್ತೆ 28ಕ್ಕೆ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ. ಮತ್ತೆ 28ಕ್ಕೆ ನಮ್ಮ ಕೂಡ್ಲಿಗಿ ವಿಧಾನಸಭೆಗೆ ಡಾಕ್ಟರ್ ಶ್ರೀನಿವಾಸ್ ಸರೇ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತ ನಾನು ವೇದಿಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು 2 ಮಾತು ಮಾತಾಡೋಕ್ಕೆ ನನಗೆ ಅವಕಾಶ ಮಾಡ್ಕೊಂಡ ಎಲ್ಲ ನನ್ನ ಹಿರಿಯರಿಗೂ ಕೂಡ ನನಗೆ ಧನ್ಯವಾದ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕಾಂಗ್ರೆಸ್. ಪ್ರದರ್ಶನ ಮಾಡಬೇಕು, ಜನರಿಗೆ ಗೊತ್ತಾಗಬೇಕು. ಶಿಸ್ತು ಅಂತಂದ್ರೆ ಬೇರೆ ಪಾರ್ಟಿಯ ಸ್ವತ್ತಲ್ಲ, ಶಿಸ್ತು ಅಂತಂದ್ರೆ ಕಾಂಗ್ರೆಸ್ಸಿನ ಸ್ವತ್ತು ಅಂತನ್ನುವಂಥ ಸಂದೇಶ ಹೋಗ್ಬೇಕಾಗಿದೆ. ಅದಕ್ಕೆ ದಯಮಾಡಿ ಅಲ್ಲಿ ಅಡ್ಡಾಡುವಂಥವ್ರು, ರೋಡಿನ ಅಕ್ಕಪಕ್ಕದಲ್ಲಿ ನಿಂತಂಥವ್ರು ಎಲ್ಲರೂ ಬರಬೇಕು. ಒಂದು ಕ್ಷೇತ್ರದಲ್ಲಿ ಪ್ರಗತಿಯನ್ನು ಯಾವ ರೀತಿ ಮಾಡಬೇಕು ಅಂತಂದ್ರೆ ಅದನ್ನ ಕೂಡ್ಲಿಗಿ ಶಾಸಕರ ನೋಡಿ ಮಾಡಬೇಕು. ಅಂತ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರು ಬಹಳ ಸಂತೋಷ. ಅದೇ ರೀತಿಯಾಗಿ ಆತ್ಮೀಯ ಮಿತ್ರರಾದಂಥ ಕರ್ನಾಟಕದ ಪದವೀಧರ ಸಂಘಟನೆಯನ್ನ ಮಾಡಿ ಅದರ ಪದಾಧಿಕಾರಿಗಳಾದಂಥ ಮಾನ್ಯ ಶ್ರೀ ಶ್ರೀನಿವಾಸ ರೆಡ್ಡಿರವರೇ, ದಾದಾಪೀರ್ರವರೇ, ಸೈಯದ್ರವರೇ, ಆತ್ಮೀಯರಾದಂಥ ವಿನಾಯಕ್ ಶೆಟ್ಟರವರೇ, ಗುರುಸಿದ್ಧ ವೇದಿಕೆ ಮೇಲಿರುವ ಎಲ್ಲ ನಮ್ಮ ನಾಯಕರೇ ಮತ್ತು ಪದಾಧಿಕಾರಿಗಳೇ ಮತ್ತು ವೇದಿಕೆ ಮುಂದಿರುವ ಎಲ್ಲ ಕಾರ್ಯಕರ್ತರೇ, ಮುಂಚೂಣಿ ಘಟಕದ ಪದಾಧಿಕಾರಿಗಳು, ತಮಗೆಲ್ಲರಿಗೂ ಕೂಡ ಈಗಾಗಲೇ ಅಧ್ಯಕ್ಷರು ತಮಗೆ ಸ್ವಾಗತವನ್ನು ಮಾಡಿದ್ದಾರೆ.
ನಾನು ಸಹಿತವಾಗಿ KPCC ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹಳಷ್ಟು ಜನ ಮಾತನಾಡೋರಿರೋದ್ರಿಂದ ಪ್ರಾಸ್ತಾವಿಕವಾಗಿ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನೀವು ಇಲ್ಲಿ ನೋಡಿದ್ದೀರಿ, ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಕಾರ್ಯಕ್ರಮ. ಏನಿದು ಓಟ್ ಚೋರಿ ಅನ್ನೋದು ನಮ್ಮ ಬಂಧುಗಳಿಗೆ ಗೊತ್ತಾಗಬೇಕಾಗಿದೆ. ಪ್ರಪ್ರಥಮವಾಗಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸಂವಿಧಾನದಲ್ಲಿ ವಿಧಿ ನಿಯಮ ಆರ್ಟಿಕಲ್ 325 326 ವಿಧಿಗಳದಾವ. ಸೆಕ್ಷನ್ ಮತದಾರರ ಯಾದಿಯಲ್ಲಿ ಇರಬೇಕು. ಮತದಾರ ಯಾದಿಯಲ್ಲಿ ಇರಲಿಕ್ಕೆ ಯಾವುದೇ ನಿರ್ಬಂಧನ ಇಲ್ಲ. ಮತದಾರ ಯಾದಿಯಲ್ಲಿ ನಿಮ್ಮ ಹೆಸರು ಇರಬೇಕು ಅಂತಂದ್ರೆ ಅದಕ್ಕೆ ಜಾತಿಯ ನಿರ್ಬಂಧನೆ ಇಲ್ಲ, ಗಂಡು ಹೆಣ್ಣುವ ನಿರ್ಬಂಧನೆ ಇಲ್ಲ, ಶ್ರೀಮಂತ ಮತ್ತು ಬಡತನ ನಿರ್ಬಂಧನೆ ಇಲ್ಲ, ಮತ್ತು ಯಾವುದೇ ನಿರ್ಬಂಧನೆ ಇಲ್ಲ. ಎಲ್ಲರಿಗೂ ಧರ್ಮದ ನಿರ್ಬಂಧನ ಕೂಡ ಇಲ್ಲ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಲಿಂಗದವರು ಸಮಾನರು. ಎಲ್ಲರಿಗೂ ಕೂಡ ಮತದಾರ ಆಗ್ಲಿಕ್ಕೆ ಹಕ್ಕಿದೆ. ಮತದಾರ ಆದ ನಂತರ ಮತದಾನ ಮಾಡುವಂತ ಕೂಡ ಹಕ್ಕಿದೆ. ಮುಂದೆ 326ರಲ್ಲಿ 18 ವರ್ಷ ಯಾರಿಗೆ ಆಗುತ್ತೋ ವಯಸ್ಕರ ಮತದಾನ, 18 ವರ್ಷ ಯಾರಿಗೆ ಆಗುತ್ತೋ ಅವರಿಗೆ ಮತದಾನ ಹಕ್ಕು ಇದೆ. ಇದು ವಾಸ್ತವ ಸ್ಥಿತಿ. ಆದರೆ 2025 ಆಗಸ್ಟ್ದಲ್ಲಿ ನಮ್ಮ ರಾಷ್ಟ್ರ ನಾಯಕರಾದಂಥ ನಮ್ಮ ಪಕ್ಷದ ರಾಹುಲ್ ಗಾಂಧಿಯವರು ಒಂದು ಸ್ಫೋಟಕವಾದಂಥ ಸುದ್ದಿ ಮಾಧ್ಯಮದ ಮೂಲಕ ಇಡೀ ರಾಷ್ಟ್ರಕ್ಕೆ ಹೇಳಿದರು. ಏನು ಅಂತಂದ್ರೆ, ಭಾರತೀಯ ಜನತಾ ಪಕ್ಷ ಚುನಾವಣೆ ಆಯೋಗದ ಮೂಲಕ ಮತಗಳ್ಳತನವನ್ನು ಮಾಡ್ತಾ ಇದ್ದಾರೆ ಅಂತಂದು. ಯಾವ ರೀತಿ ಸ್ಪಷ್ಟ ಮತಗಳ್ಳತನ ಅಂದ್ರೆ ಏನು, ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದರು. ಬಿಹಾರದಲ್ಲಿ 23 ಲಕ್ಷ ಮತಗಳನ್ನು ತೆಗೆದು ಹಾಕಿದ್ದಾರೆ. ಬಿಹಾರದ ಚುನಾವಣೆ ಬರುತ್ತೆ ಈಗ ಇನ್ನೊಂದು 15 ದಿವಸಕ್ಕೆ. ಅಲ್ಲೇ ಯಾರು ತೆಗೆದು ಹಾಕಿದ್ದಾರೆ ಅಂತಂದ್ರೆ ಅಲ್ಪಸಂಖ್ಯಾತರನ್ನ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜನಾಂಗದವ್ರನ್ನ, ಯಾರು ಬಿಜೆಪಿಗೆ ವೋಟ್ ಹಾಕೋದಿಲ್ಲ ಅಂತ ಅವ್ರಿಗೆ ಅನ್ಸುತ್ತೋ ಅವ್ರ ಮತಗಳನ್ನು ಕಿತ್ತು ಹಾಕಿದ್ದಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ಬೇರೆ ರಾಜ್ಯದ ಮತದಾರರನ್ನ ಯಾರು ಅವ್ರಿಗೆ ಮತ ಹಾಕ್ತಾರೆ ಅಂತ ಖಾತ್ರಿ ಇರುತ್ತೆ ಅವ್ರ ಮತಗಳನ್ನು ಸೇರಿಸಿದ್ದಾರೆ. ನಿಮಗೆಲ್ಲರೂ ಗೊತ್ತಿದೆ ಆತ್ಮೀಯ ಬಂಧುಗಳೇ, ಮತದಾರ ಹೆಸರು ಸೇರಿಸಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಕೊಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು, ವೋಟರ್ಸ್ ID ಕೊಡಬೇಕು, ಅಥವಾ ಬ್ಯಾಂಕಿಂದ ಪಾಸ್ಬುಕ್ ಕೊಡಬೇಕು. ಅಂದ್ರೆ ಆ ಒಂದು ಅಡ್ರೆಸ್ನೊಳಗೆ, ಆ ಒಂದು ವಿಳಾಸದೊಳಗೆ ನೀವು ಇರ್ತೀರಿ ಅಂತ ಅನ್ನೋದಕ್ಕೆ ಏನಾದರೂ ದಾಖಲಾತಿಯನ್ನು ಕೊಡಬೇಕು. ಯಾವುದೇ ದಾಖಲಾತಿಗಳು ಇರಲಾರ್ದಂಗೆ ಅವರು ಹೊರ ರಾಜ್ಯದವ್ರನ್ನ ತಗೊಂಡ್ಬಂದು ಬಿಹಾರದೊಳಗೆ ಸೇರಿಸಿದಾರ. ಅದರ ಬಗ್ಗೆ ಮಾನ್ಯ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಯಾರ್ಯಾರ ಹೆಸರುಗಳನ್ನು, ಎಷ್ಟು ಹೆಸರುಗಳನ್ನು ಸೇರಿಸಿದ್ದಾರೆ, ಅದರ ಪರಿಣಾಮ ಏನಾಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಲಿಖಿತವಾಗಿ ದೂರವನ್ನು ಕೊಟ್ಟಿದ್ದಾರೆ. ಆದರೂ ಸಹಿತವಾಗಿ ಚುನಾವಣೆ ಆಯೋಗ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನೋದು ಬಹಳ ವಿಷಾದದ ಸಂಗತಿ. ಇದಾದ ನಂತರ ನಿಮಗೆ ಗೊತ್ತಿರುವಂಥದ್ದು, ಮಹಾರಾಷ್ಟ್ರದಲ್ಲಿ 1 ಕೋಟಿ ವೋಟನ್ನು ಅಲ್ಲೇ ಹೊರಗಿಂದ ತಗೊಂಬಂದು ಮಾರಾಟದೊಳಗೆ ಮಾಡಿಸಿದ್ದಾರೆ. ಬೆಂಗಳೂರದ ಮಹದೇವಪುರದಲ್ಲಿ 1 ಲಕ್ಷ ವೋಟನ್ನು ಅಲ್ಲಿ ಮತದಾರರ ಪಟ್ಟಿಯೊಳಗೆ, ಹೊಸ ಮತದಾರ ಪಟ್ಟಿಯೊಳಗೆ ಸೇರಿಸಲಾಗಿದೆ. ಮತ್ತು ಅದಲ್ಲದೆ ಈ ಆಂಧ್ರ ಪ್ರದೇಶ
ಅಲ್ಲಿ ಸಹಿತವಾಗಿ ಹೊರಗಿನ ಮತಗಳನ್ನು ಸೇರಿಸೋದು, ಇಲ್ಲಿ ಮತಗಳನ್ನು ತೆಗೆದು ಹಾಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಮಾನ್ಯ ರಾಹುಲ್ ಗಾಂಧಿ ಅವರು ಈಗೇನು ನಮ್ಮ ಗೋಪಿನಾಥ್ ಪಳನಿಯಪ್ಪನವರೇನು ಘೋಷಣೆ ಕೊಟ್ಟರು, ಓಟ್ ಚೋರ್ ಗದ್ದಿ ಬಿಡ್ ಅಂತ, ನೀವು ಅಧಿಕಾರವನ್ನು ಬಿಟ್ಟು ಹೋಗ್ರಿ, ನೀವು ಮತದಾರರ ಕಳವನ್ನು ಮಾಡ್ತಾ ಇದ್ದೀರಿ, ಮತ ಕಳವನ್ನು ಮಾಡ್ತಾ ಇದ್ದೀರಿ. ನಿಮಗೆ ವಿಷಯ 452 ಮತಗಳು ಎರಡೆರಡು ಕಡೆ ರೀತಿಯಾಗಿ ಅವರು ಹೇಳೋದು ಒಂದೇ, ನಮ್ಮ ಪಕ್ಷದವರು ಹೇಳೋದು ಒಂದೇ, ಇದರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು, ಪ್ರತ್ಯೇಕವಾದಂಥ ತನಿಖೆ ಆಗಬೇಕು ಅಂತ ಸುಮಾರು ದಿವಸಗಳಿಂದ ನಿರಂತರವಾದ ಹೋರಾಟ ರಾಷ್ಟ್ರಾದ್ಯಂತ. ಇದರ ಕುರಿತು ಉಚ್ಚ ನ್ಯಾಯಾಲಯಕ್ಕೆ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಟ್ ಅನ್ನು ಸಲ್ಲಿಸಲಾಗಿತ್ತು. ಅದರಲ್ಲಿ ನಮ್ಮ ಬೇಡಿಕೆ ಇಷ್ಟೇ ಇತ್ತು, ರಿಟೈರ್ಡ್ ಜುಡಿಷಿಯಲ್ ಆಫೀಸರ್, ಹೈಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಿಂದ ಇದರ ಬಗ್ಗೆ ಸಂಪೂರ್ಣವಾದ ತನಿಖೆ ಆಗಬೇಕು.